ಯಾಕ್ರಿ ಅಣ್ಣ ಯಾಕೆ ಡಿಸ್ಟರ್ಬ್ ಮಾಡ್ತೀರಾ ಪ್ಲೀಸ್. ನೀವಿಬ್ರು ಪೊಲೀಸ್ ಸ್ಟೇಷನ್ ಹೋಗಿದ್ರೆ 24ನೇ ತಾರೀಕು ಹೋಗಿದ್ದಾರೆ, 25 ತಾರೀಕು ಹೋಗಿದ್ದಾರೆ. ಅವಾಗ ಅದು ಪೋಸ್ಟ್ ಬಿಟ್ಟಿದ ತಕ್ಷಣನೇ ಹಾಫ್ ಅವರಿಗೆ ಹೋಗಿದೆ ಸರ್. ನೋಡಿದ ತಕ್ಷಣ ಸರ್ ಅಷ್ಟೇ ನಾವು ಆನ್ಲೈನ್ ಮೀಟಿಂಗ್ ನಾನು ಕಾಲ್ ಮಾಡಿದಾಗ ಹಿಂಗೆ ಆಗ್ತಾ ಇತ್ತು ಸರ್. ನಾನು ತಕ್ಷಣ ನನಗೆ ಹಾಫ್ ಅವರ್ ಗಾಂಧಿ ಪೊಲೀಸ್ ಸ್ಟೇಷನ್ ಒಳಗೆ ಹೋಗಿದೆ ಸರ್. ನಾನು ಹೋದೆ ಗಾಂಧಿಗಂಜ್ ಸರ್ ಅಲ್ಲಿಗೆ ಹೋಗಿದ್ದೆ ಸರ್. ನಾನು ಸರ್ ಈ ಥರ ನಮ್ಮ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಿದ್ದಾರೆ ಸರ್. ದೊಡ್ಡರು ಯಾರು ಇಲ್ಲ, ನಮಗೆ ಒಬ್ಬನು ಆರಂಗಿಲ್ಲ ಸರ್, ನಾವು ಇಬ್ಬರೇ ಬಂದೀವಿ, ನಮಗೆಲ್ಲ ಆಯ್ತಮ್ಮ ಊಟ ಮಾಡಿ ಒಂದು 10 ನಿಮಿಷ ಸಾಫಿ ಬರ್ತಾರ ಅಂತ ಸ್ವಲ್ಪ 10 ನಿಮಿಷ ವೇಟ್ ಮಾಡ್ತಾರೆ. ಅಂದ್ರೆ ಸರ್ ನೋಡ್ರಿ ಸರ್ ಟ್ರೈ ಮಾಡ್ರಿ, ನಾನು ಆನ್ಲೈನ್ ಅದ ಸರ್, ಇಲ್ಲೇ ಎಲ್ಲ ಇರ್ಬೋದ್ರಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್. ಆಯ್ತಮ್ಮ ನೀ ನನ್ನ ವಾಟ್ಸಪ್ ಗ್ರೂಪಿಗೆ ಹಾಕು, ನಾನೆಲ್ಲ ಸ್ಟೇಷನ್ಗೂ ಸಬ್ಸ್ಕ್ರಿಪ್ಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸರ್ ಒಂದು ಕಾಪಿ ಜೆರಾಕ್ಸ್ ತಗೊಂಡ್ ಬಾ ಹೋಗು ಅಂತಾರೆ ಸರ್. ಆ ಕಾಪಿನ ಒಂದು ಕಾಪಿ ಜೆರಾಕ್ಸ್ ತಗೊಂಡ್ ಬಾ ಹೋಗು ಅಂದ್ರೆ ಸರ್ ಇಲ್ಲೆಲ್ಲ ದೂರ ಹೋಗ್ಲಿಕ್ಕೆ ಆಗಲ್ಲ ಸರ್, ನಿಮ್ಮ ಸ್ಟೇಷನ್ ಒಳಗಿದ್ರು ಕೊಡ್ರಿ ಅಂತಂದೆ. ಇಲ್ಲಿಲ್ಲಮ್ಮ ಅಂತಂದು ಸರ್ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ಸರ್, ನೋಡ್ರಿ ಸರ್ ಹೋಗ್ಲಿಕ್ಕಾಗಲ್ಲ ಅಂದ್ರೆ ಆಯ್ತಮ್ಮ ಒಳಗೆ ಹೋಗು ಅಂತಂದ್ರು ಸರ್. ಅವ್ರ ಮೇಲ್ ಐಡಿಗೆ ನಾನು ಅದು ಪೋಸ್ಟ್ ಏನು ಮಾಡಿದ್ರು ಅಂದ್ರೆ ಸರ್ ಅವ್ರಿಗೆ ಮೇಲ್ ಐಡಿಗೆ PDF ಮಾಡಿ ಹಾಕ್ತಾರೆ ಸರ್. ಪ್ರಿಂಟ್ ತೆಗೆದುಕೊಟ್ರು ಸರ್, ಎಲ್ಲರೂ ಓದ್ಕೊಂಡು ಸಿಗ್ತಾರೆ ಸರ್. ಮತ್ತೆ ಏನು ಮಾಡಿಲ್ಲ ಸರ್ ಅವರು. 3 ತಾಸು ಕೂತಿದ್ರು. 3 ತಾಸು ಎಷ್ಟು ಗಂಟೆಯಿಂದ 2 ಗಂಟೆಯಿಂದ 4 ನೋಡಪ್ಪ ಅಲ್ಲಿ 2 ಗಂಟೆಯಿಂದ 4:30 ಗಂಟೆ ತನಕ ಅಲ್ಲೇ ಕೂತ್ಕೊಂಡು ಅಧಿಕಾರಿಗೂ ಫೋನ್ ಮಾಡಿದ್ದೆ ಸರ್. ಆಯ್ತಮ್ಮ ನಾನು ನೋಡಿದ್ದೆ ಅದೆಲ್ಲ ಆನ್ಲೈನ್ ಇರ್ಲಿಲ್ಲ ಸರ್, ನೋಡ್ರಿ ಸರ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್, ಅವಾಗ ಲಾಸ್ಟ್ ಲೊಕೇಶನ್ ಹೊಡ್ಕೊಳ್ರಿ ಸರ್ ಅಂತಂದೆ. ಇಲ್ಲಮ್ಮ ಅದು ಸ್ವಿಚ್ ಆಫ್ ಇದೆ, ನಾನೇನು ಮಾಡಲಿ, ಅದಕ್ಕೆ ನನಗೇನು ಮಾಡ್ಲಿಕ್ಕಾಗ್ತದಮ್ಮ ತಾಯಿ ಅಂದ್ರಿ ಸರ್. ಆಮೇಲೆ ಸರ್ ನಾನು ಮತ್ತೆ ಅಂದೆ ಸರ್, ಅದೇ ನೋಟ್ ಮಾಡ್ಕೊಳ್ರಿ ಸರ್ ನನ್ನ ಕಂಪ್ಲೇಂಟು, ನಾನೇನಾದ್ರು ಈ ಪೋಸ್ಟ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ದೂರ ಕೊಡ್ತಾ ಇಲ್ಲ ಸರ್, ನಮ್ಮ ತಮ್ಮ ಮಿಸ್ಸಿಂಗ್ ಆಗಿನೇ ಮಿಸ್ಸಿಂಗ್ ಕಂಪ್ಲೇಂಟ್ ಅಷ್ಟೇ ತಗೊಳ್ರಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್. ಇಲ್ಲಮ್ಮ ಕೂಡಮ್ಮ ಅಂದೆ ಸರ್. ಮತ್ತೆ ಕಾಲ್ ಮಾಡಿದೆ ಸರ್, ಅವ್ರು ರಿಸೀವ್ ಮಾಡಲಿಲ್ಲ. ನಾನು ಬರ್ತಾ ಇದ್ದೆ ಸರ್ 4:15 ಅವಾಗ ಸರ್ ನನ್ನ ಕಂಪ್ಲೇಂಟ್ನ ತಗೋ ಅಂತಂದೆ ಸರ್. ಹಾಫ್ ಕಂಪ್ಲೇಂಟ್ ಬರ್ಕೊಂಡ್ರಿ ಸರ್. ಹಾಫ್ ಕಂಪ್ಲೇಂಟ್ ಬರ್ಕೊಂಡ ತಕ್ಷಣ ಅವ್ರಿಗೆ ಕಾಲ್ ಬಂದ್ರಿ ಸರ್ ಅಲ್ಲಿನ ಸಿಬ್ಬಂದಿ. ಅದಾದ್ಮೇಲೆ ಅಂತಾರೆ ಸರ್ ನಮ್ಮ ಅಧಿಕಾರಿ ಹೇಳ್ಯಾರ, ನಮ್ಮ ಅಧಿಕಾರಿ ಏನು ಹೇಳ್ತಾರೆ ನಾವು ಅದೇ ಕೇಳಬೇಕಾಗ್ತದ, ನೀವೇನು ಮಾಡ್ರಿ ನಿಮ್ಮ ತಮ್ಮ ಎಲ್ಲಿ ಕೆಲಸ ಮಾಡ್ತಾನ ಗುಲ್ಬರ್ಗಾಕ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ರಿ, ಅಥವಾ ನಿಮ್ಮ ಊರಿಗೆ ನಿಮ್ಮ ಹಳ್ಳಿಗೆ ಯಾವ ಪೊಲೀಸ್ ಸ್ಟೇಷನ್ ಆಗ್ತದೆ ಅಲ್ಲಿಗೆ ಹೋಗಿ ನಾನು ಅಂದೆ ಸರ್ ಗುಲ್ಬರ್ಗಾಕ್ಕೆ ಹೋಗ್ಲಕ್ಕನ ಆಗಲ್ಲ ಸರ್, 4 ತಾಸು ಬೇಕು, ಅಷ್ಟು ತನಕ ನಮ್ಮ ತಮ್ಮ ಏನೂ ಮಾಡ್ಕೋಬೋದು ಸರ್. ಸರ್ ಅವ್ರು ಏನು ಹೇಳಾಕಂದ್ರೆ ನಾವೇನು ಮಾಡಿರಿ ಸರ್, ಮತ್ತೆ ನಮ್ಮ ಮೆಂಬರ್ ಸಿಸ್ಟರ್ಗೂ ಕರ್ಕೊಂಡು ಸರ್ ಮರ್ಯಾದೆ ನೀವು ಕರ್ಕೊಂಡು ಸರ್ ನಾವು ಕನ್ನಡ ಪೊಲೀಸ್ ಸ್ಟೇಷನ್ ಹೋಗ್ತೀವಿ ಸರ್. ಅಲ್ಲಿ ಹೋಗ್ಲತ್ತೀವ್ರಿ ಸರ್, ಎಲ್ಲರೂ ಆ ಪೋಸ್ಟ್ ಕೊಡ್ತಾ ಇದ್ದಾರೆ ಸರ್. ಸ್ಟೆಪ್ ಬಿ ಇರಿಲ್ರಿ, ಅವ್ರೇ ಕೇಳತ್ತಾರ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಯಾಕೆ ಬಂದಿರಮ್ಮ ಇಲ್ಲಿಗೆ ಅಂತ ಕೇಳ್ತಾರೆ ಸರ್. ಅದು ಏನೂ ಗೊತ್ತಿಲ್ಲ ನಮಗೆ. ಅಂದ್ರೆ ಅಲ್ಟಿಮೇಟ್ ಆಗಿ ಅಲ್ಲಿ ಕಂಪ್ಲೇಂಟ್ ತಗೊಳ್ಳಿಲ್ಲ. ಮತ್ತೆ ಇಲ್ಲಿ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಬಂದಿದೆ ಸರ್ 7:30 ಗಂಟೆಗೆ ಸರ್. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರಿ ಸರ್ ಇಷ್ಟು ಜನ ಸೇರ್ಕೊಂಡು ಬಂದು ನಮ್ಮ ಅಕ್ಕ ಮಾತಾಡ್ದೋಡ್ರಿ. ನಾಳೆ ಕೇಳಿದ್ದೆ ಸರ್ ಅದೇನು ಬೇಡ ಸರ್, ಸ್ವಲ್ಪ ನಮ್ಮ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಡಿ, ಅದೇನು ಪೋಸ್ಟ್ ಬಿಟ್ಟಾನ ಅದ್ರ ಬಗ್ಗೆ ಕೇಳೋದಿಲ್ಲ ನಾವು. ಮಿಸ್ಸಿಂಗ್ ಆಗ್ಯಾನ್ರಿ ಸರ್, ಇನ್ನೂ ಅವನ ಬಗ್ಗೆ ಏನೂ ಗೊತ್ತಾಗಿಲ್ಲ, ಇಲ್ಲೇ ಎಲ್ಲೋ ಅದನ್ರಿ ಸರ್, ಸ್ವಲ್ಪ ಹೆಲ್ಪ್ ಮಾಡ್ರಿ. ನಮ್ಮ ಮನೆಗೆ ಯಾರು ಏನ್ಸಿಲ್ಲ ಸರ್, ಲೊಕೇಶನ್ ಹೇಳ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೇವ್ರಿ ಸರ್. ಆಯ್ತಮ್ಮ ನಾನು ನೋಡ್ತೀನಿ ಅಂತಂದ್ರಿ. ಅದಾದ್ಮೇಲೆ ನಮ್ಮ ಅಕ್ಕ ಮಾತಾಡ್ತಾರ್ರಿ, ಸ್ವಲ್ಪ ಕಂಪ್ಲೇಂಟ್ ತಗೊಳ್ರಿ ಅಂತ ರ್ಯಾಶ್ ಆಗಿ ಮಾತಾಡ್ತಾರ್ರಿ. ಕಂಪ್ಲೇಂಟ್ ತಗೋಸೋದು ಏನೂ ಗೊತ್ತಿಲ್ಲ ಅಂದ್ರೆ ಹೋಗಮ್ಮ ನೀ ಏನ ಕಾನೂನು ಕರೆಸ್ತಿ ಹೋಗ್ ಲೀಗಲಿ ಆಗಿ ಬರ್ತಾರೆ ಕಂಪ್ಲೇಂಟ್ ತಗೊಳ್ಳಲ್ಲ. ನಿಮ್ದು ಏನೇ ವಸ್ತು ದೆಹಲಿ ಒಳಗೆ ಕಳೆದ್ರು ನೀವು ದೆಹಲಿ ಒಳಗೆ ಕಂಪ್ಲೇಂಟ್ ಕೊಡ್ಬೇಕು, ಬೆಂಗಳೂರ್ನಾಗ ಕಳೆದ್ರು ಬೆಂಗಳೂರೊಳಗೆ ಕಂಪ್ಲೇಂಟ್ ಕೊಡ್ಬೇಕು. ಅವ್ರ ಹೆಸರು ವೈರಾಗ್ಯ ಅಂತ ವಿಶ್ವರಾಧ್ಯ ರೀ. ಅವ್ರಿಗೆ ಸರ್ ಫಸ್ಟ್ ಇದು ತಗೋರವ್ರು ಭಾಳ ರ್ಯಾಶ್ ಆಗಿ ಮಾತಾಡಿದ್ರು. ಮಾತಾಡ್ಬೇಡ್ರಿ, ನೀನೇನ್ ಮಾಡ್ಕೋತಮ್ಮ ಮಾಡ್ಕೋ ಹೋಗು, ನಾನು ಏನ್ ಕೈ
ಸರ್ ಮತ್ತೆ ಅಲ್ಲಿರೋ ಹೆಡ್ ಅನ್ನು ಬಂದ್ರಿ ಸರ್, ಅವ್ನು ನೋಡಿದ್ರು ಸರ್, ಓದ್ತಾ ಇದ್ದಾರೆ ಸರ್. ಆ ಪೋಸ್ಟ್ ಇನ್ನೊಬ್ಬರು ಪೊಲೀಸ್ ಸರ್, PSI ಅವ್ರನ್ನು ಆ ಪೋಸ್ಟ್ ನ ತೋರಿಸ್ಬಿಟ್ಟೆ ಸರ್. ಇದು ನೋಡ್ರಿ ಸರ್, ಪೋಸ್ಟ್ ಈ ತರ ಇದೆ ಸರ್ ಅಂತ ಸರ್. ಕೆಳಗ್ ನೋಡ್ಬಾರ್ದ್ರಿ ಸರ್, ಗೆಟ್ಟಿಂಗ್ ಸುಸೈಡ್ ಇನ್ ಡ್ಯಾಮ್ ಅಂತ ಹೇಳಿ ಬರೀತಿರ್ತಾರ್ರಿ ಸರ್. ಗೆಟ್ಟಿಂಗ್ ಸತ್ತ ಆದ್ಮೇಲೆ ಯಾರು ಪೋಸ್ಟ್ ಮಾಡ್ತಾರಮ್ಮ? ಗೆಟ್ಟಿಂಗ್ ಗೊತ್ತಿಲ್ಲ ಸರ್ ಅವ್ರಿಗೆ. PSI ಆಗ್ರಿ ಸರ್, ನಾ ಮಾಡ್ಕೋತಾ ಇದ್ದೀನಿ ಅಂತ ಅರ್ಥ ಸರ್. ಅದ್ರ ಅರ್ಥ ಇದು ಅವನೇ ಬಿಟ್ಟನ, ಅವ್ನ ಹ್ಯಾಂಡ್ ರೈಟಿಂಗ್ ಯಾವ ಸತ್ತಾದ್ಮೇಲೆ ಯಾರು ಬಿಡ್ತಾರಮ್ಮ ಅಂತ ನಗ್ತಾ ಇದ್ದಾರ್ರಿ ಸರ್. ಆಯ್ತಮ್ಮ ಹೋಗ್ ನಾ ಈಗ ಮತ್ತೆ ಅಲ್ಲ, ಒಂದ್ ನಿಮಿಷ ನಾನ್ ನನ್ ಮಾತು ಕೇಳಿ. ಇದು ನಾವ್ ಕೊಡ್ತಿರೋದು ಅಂತಲ್ಲ, ನಾವು ನಿಮ್ಗೆ ನ್ಯಾಯ ಸಿಗ್ಬೇಕು, ನಮ್ ನ್ಯಾಯ ಸಂಪೂರ್ಣ ನಿಮ್ ಜೊತೆಲಿ ಇದಾವೆ. ನಿಮ್ಮ ಅಣ್ಣನ್ ತರ ಅನ್ಕೊಳ್ಳಿ, ನಾವೆಲ್ಲರೂ ಬಂದಿದ್ದೇವೆ. ನಮ್ ಬಿಜೆಪಿ ಕಾರ್ಯಕರ್ತರು ಶಾಸಕರು ಸೇರಿ ಇದ್ ಮಾಡಿರೋದು ನಿಮ್ಗೆ ದುಡ್ಡಲ್ಲಿ ಅಳಿತಾ ಇಲ್ಲ. ನಾನ್ ಕೊಡ್ತಿರೋ ದುಡ್ಡಲ್ಲ, ನಮ್ ಕಾರ್ಯಕರ್ತರೆಲ್ಲ ಸೇರಿ ಕೊಡ್ತಿರ್ತಾರೆ ದುಡ್ಡು. ನಿಮ್ಗೆ ಅವಮಾನ ಮಾಡ್ತಾರಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇನ್ ನಿಮ್ ಪರವಾಗಿ ನಾವ್ ಏನ್ ಹೋರಾಟ ಮಾಡ್ಬೇಕು, ನಾವು ಖಂಡಿತ ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ. ಖಂಡಿತ ಕಾರ್ಯಕರ್ತರು ಮಾಡೋದು ಬೇಜಾರ್ ಮಾಡ್ಕೊಂಡು ತಂದೆ ಅಲ್ಲಿದ್ದರು. 5 ಹೆಣ್ಣು ಮಕ್ಕಳಿಗೆ ನಾವು ಅಲ್ಲಿ ಬರುವಾಗಲೇ ಅಧ್ಯಕ್ಷರು ನಾವು ಒಂದ್ ನಿಮಿಷ ನಾವು ಮಾತಾಡ್ಕೊಂಡು ಬಂದ್ವಿ. ನೀವು ಹೆಣ್ಣು ಮಕ್ಕಳಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.